ನಮಸ್ತೆ ಎಲ್ಲರಿಗೂ. ಜೀವನ ಎಷ್ಟು ವಿಚಿತ್ರ ಆಗಿದೆ ಅಂದರೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋ ಗೊಂದಲ ಹುಟ್ಬಿಟ್ಟಿದೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಈ ಘಟನೆನ ನಿಜವಾಗ್ಲೂ ಕೇಳೋದಕ್ಕೂ ನೋಡೋದಕ್ಕೂ ತುಂಬಾ ಬೇಜಾರಾಗುತ್ತೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಡಿಜಿಟಲ್ ಲೋಕ ಯೂಟ್ಯೂಬ್ ಚಾನಲ್. ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಒಂದು ಹೆಣ್ಮಗಳನ್ನ ಯಾವುದೇ ತಂದೆ ತಾಯಿ ಮದುವೆ ಮಾಡಿಕೊಟ್ಟಾಗ ನೂರಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಈ ಥರ ದುರಂತ ಅಂತ್ಯ ಆಗುತ್ತೆ ಅಂತ ಯಾರೂ ಊಹಿಸಿರಲ್ಲ. ಈಗ ಏನು ವಿಡಿಯೋ ಇದು ಅಂತ ನೋಡ್ತಾ ಹೋಗೋಣ. 2 ತಿಂಗಳ ಹಿಂದೆ ಅಷ್ಟೇ ಈ ಹೆಣ್ಮಗಳನ್ನ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿರ್ತಾರೆ. ಇದೇ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ಧೂರಿಯಾಗಿ ರಿಸೆಪ್ಷನ್ ಮಾಡಿದರು. ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಅಂದರೆ ಅದೆಷ್ಟು ಖರ್ಚಾಗಿರುತ್ತೆ ಅಂತ ಅಂದಾಜು ಊಹಿಸ್ಕೋಬೋದು ನೀವೇ. 26 ವರ್ಷದ ಗಾನವಿ ಎನ್ನುವನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಮಗಳನ್ನು ಬದುಕು ಚೆನ್ನಾಗಿರಬೇಕು ಅಂತ ಲಕ್ಷ ಖರ್ಚು ಮಾಡಿರ್ತಾರೆ. ಅಕ್ಟೋಬರ್ 29ಕ್ಕೆ ಸೂರಜ್ ಅನ್ನೋ ಯುವಕನ ಜೊತೆ ಹಸೆಮಣೆ ಏರಿರ್ತಾಳೆ. ಈ ಗಾನವಿ ಅವರ ಆತ್ಮಹತ್ಯೆ ಆದ ನಂತರ ಮನೆಯವರೆಲ್ಲ ಅವ್ರ ವಿರುದ್ಧ, ಸೂರಜ್ ಅವ್ರ ಮನೆ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ತಾರೆ. ಅವರು ಹುಡುಗ ಸರಿ ಇರಲಿಲ್ಲ, ಅವ್ರದ್ದು ಏನೋ ಇಶ್ಯೂಸ್ ಅಂತ ಹೇಳಿ ಮನೆಯವರು ವರದಕ್ಷಿಣೆ ಕಿರುಕುಳ ಕೊಡ್ತಿದ್ರು, ಚಿನ್ನ ತೊಗೊಂಬ ಅಂತಿದ್ರು, ನನ್ನ ಪಕ್ಕ ಕೂತ್ಕೊಂಡ್ರೆ ಎದ್ದೋಗ್ತಿದ್ರು, ಏನೇನೋ ರೀಸನ್ಗಳನ್ನ ಹೇಳಿ ಕೊಟ್ಟಿದ್ದಾರೆ. ಬಟ್ ಏನೋ ಆಗಲಿ, ಈ ಕಡೆ ಮದುವೆ ಆಗಿದ್ದಂತಹ ಗಾನವಿಯವರು ಮೃತಪಟ್ಟರು. ಸೂರಜ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಿದ್ದಾರೆ. ಇದ್ರ ಮಧ್ಯೆ ಸೂರಜ್ ಅವರ ಅಮ್ಮ ಸ್ಥಿತಿನೂ ಸಹ ಗಂಭೀರ ಅಂತಿದ್ದಾರೆ. ಜೀವನ ಅನ್ನೋದು ತುಂಬ ಚಿಕ್ಕದು. ದುಡುಕಿ ನಿರ್ಧಾರಗಳನ್ನ ತೊಗೊಂಬಿಡೋದಲ್ಲ. ಬದುಕೊಂಡ್ಮೇಲೆ ಗೆಲುವು ಸೋಲು ಕಷ್ಟ ನೋವು ಇದ್ದಿದ್ದೆ. ಹಾಗಂತ ಈ ಥರ ದುಡುಕು ನಿರ್ಧಾರಗಳನ್ನ ಯಾರೂ ತೊಗೋಬಾರ್ದು. ಎಂಥದ್ದೇ ಕಷ್ಟ ಬರಲಿ ಅದಕ್ಕೊಂದು ಸೊಲ್ಯೂಷನ್ ಅಂತ ದೇವ್ರ ಭಗವಂತ ಇಟ್ಟಿರ್ತಾನೆ. ನಮ್ಮ ಬೆನ್ನಿಂದೆ ಕಷ್ಟ ಇದ್ದರೆ ಮುಂದೆ ಕಣ್ಮುಂದೆ ಒಳ್ಳೆ ದಿನಗಳಿದ್ದೇ ಇರುತ್ತೆ. ಗಾನವಿಯವರು ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಇದಕ್ಕೆ ಏನೋ ಒಂದು ಸೊಲ್ಯೂಷನ್ ಅನ್ನೋದನ್ನ ತೊಗೋಬೋದಿತ್ತೇನೋ. ಈ ಥರ ದುಡುಕು ನಿರ್ಧಾರ ತೊಗೊಂಡು ಜೀವನನೇ ಹಾಳು ಮಾಡಿಕೊಂಡ್ರು. ಮದುವೆ 2 ತಿಂಗಳಿಗೆ ಈ ಥರ ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಮನಸ್ಸು ಎಷ್ಟು ನೊಂದಿರುತ್ತೆ, ನಿಜವಾಗ್ಲೂ ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ. ದಯವಿಟ್ಟು ಯಾರೂ ಈ ಥರ ನಿರ್ಧಾರಗಳನ್ನ ತೊಗೋಬೇಡಿ.